ಮಾಜಿ ಸಚಿವರು ಸಂಸದರಂತ ಡಾಕ್ಟರ್ ಕೆ ಸುಧಾಕರ್ ನಮ್ಮ ಜೊತೆ ನೇರವಾಗಿ ಮಾತಾಡ್ತಾ ಹೋಗ್ತೀನಿ. ಸರ್, ಈಗ ರಾಜ್ಯ ಬಿಜೆಪಿಯಲ್ಲಿ ಮನೆಯಲ್ಲಿ ಒಂದಷ್ಟು ಬೇಗುದಿ ಶುರುವಾಗಿತ್ತು, ಅದನ್ನ ಶಮನ ಮಾಡುವಂತ ಕೆಲಸ ನಡೀತಾ ಇದೆ. ಅದಾಗುತ್ತಾ ಹೇಗೆ? ಯಾವ ಬೇಗುದಿನೂ ಇಲ್ಲ. ನನ್ನ ಪ್ರಕಾರ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಒಂದು ಅಭಿಪ್ರಾಯ ಅವರದ್ದೇ ಆದಂಥದ್ದು ಇರ್ತದೆ. ಒಂದು ರಾಜಕೀಯ ಪಕ್ಷ ಅಂದಮೇಲೆ ಹಲವಾರು ಅಭಿಪ್ರಾಯಗಳಿರ್ತದೆ. ಅದನ್ನೇ ಭಿನ್ನಾಭಿಪ್ರಾಯಗಳು ಅಂತ ಹೇಳೋದು ಸರಿಯಲ್ಲ. ಅಭಿಪ್ರಾಯಗಳನ್ನು ಶೇಖರಣೆ ಮಾಡಿ ವಿಶ್ವಾಸಕ್ಕೆ ತೆಗೆದುಕೊಂಡು ಮುನ್ನಡೆಸುವಂಥವರೇ ನಾಯಕರಾಗ್ತಾರೆ. ಆ ರಾಜಕೀಯ ಪಕ್ಷಕ್ಕೆ ಭವಿಷ್ಯ ಇರ್ತದೆ. ಆ ರೀತಿಯಲ್ಲಿ ಆಗಬೇಕು ಅನ್ನೋದು ನಮ್ಮ ಹೈಕಮಾಂಡ್ನ ನಮ್ಮೆಲ್ಲರ ಒಂದು ಆಶಾಭಾವನೆ ಆಗಿದೆ. ಅದೇ ರೀತಿ ಇನ್ನು ಮುಂದೆ ನಡೆಯುತ್ತೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಈಗ ರಾಜ್ಯಾಧ್ಯಕ್ಷ ಬದಲಾವಣೆ ಮತ್ತೆ ಶಾಸಕ ವಿಪಕ್ಷ ನಾಯಕರ ಬದಲಾವಣೆ ಆಗುತ್ತೆ ಅನ್ನೋ ಒಂದು ಚರ್ಚೆ ಜೋರಾಗಿದೆ ಸರ್ ಬಿಜೆಪಿ ಮನೆಯಲ್ಲಿ. ನೀವು ಕೂಡ ದೆಹಲಿಯಲ್ಲಿರೋರು. ಇದೆಲ್ಲ ಕೂಡ ಮಾಧ್ಯಮಗಳಲ್ಲಿ ನಾನು ನೋಡ್ತಾ ಇದ್ದೀನಿ. ಆ ರೀತಿಯ ಯಾವುದೇ ಸಂಗತಿಗಳು ನನ್ನ ಗಮನಕ್ಕಂತೂ ಬಂದಿಲ್ಲ. ದೆಹಲಿಯಲ್ಲಿ ನಾನು ಕೂಡ ನಮ್ಮ ಪ್ರಮುಖ ನಾಯಕರನ್ನು ಭೇಟಿ ಮಾಡಿದ್ದೇನೆ. ಆ ಸಂದರ್ಭದಲ್ಲಿ ಆ ರೀತಿಯಲ್ಲಿ ಯಾವುದು ವಿಷಯಗಳು ಪ್ರಸ್ತಾಪ ಆಗಿಲ್ಲ. ಹಾಗಾಗಿ ಅಂತಿಮವಾಗಿ ಏನು ಹೈಕಮಾಂಡ್ ತೀರ್ಮಾನ ತೆಗೆದುಕೊಳ್ತಾರೆ, 3 ವರ್ಷಗಳಿಗೆ ಒಮ್ಮೆ ಎಲ್ಲ ರಾಜ್ಯಗಳಲ್ಲಿ ಮತ್ತು ನಮ್ಮ ನೂತನ ರಾಷ್ಟ್ರೀಯ ಅಧ್ಯಕ್ಷರನ್ನು ಕೂಡ ನೇಮಕ ಮಾಡೋದಿದೆ. ಹಾಗಾಗಿ ಮುಂದುವರಿಯೋದ ಹೊಸದಾಗಿ ನೇಮಕ ಮಾಡ್ತಾರ. ಅಂತಿಮವಾಗಿ ಆ ಬಾಲ್ ಏನಿದೆ ಅದು ನಮ್ಮ ಹೈಕೋರ್ಟ್, ನಮ್ಮ ಹೈಕಮಾಂಡ್ನ ಕೋರ್ಟ್ನಲ್ಲಿ ಇದೆ. ಅವರು ಏನು ತೀರ್ಮಾನ ತಗೊಳ್ತಾರೆ ಅದಕ್ಕೆ ನಾವೆಲ್ಲ ಕೂಡ ಸ್ವಾಗತ ಮಾಡಬೇಕು. ಯಾರು ಅಧ್ಯಕ್ಷರಿರ್ತಾರೆ ಅವ್ರ ಜೊತೆಯಲ್ಲಿ ನಾವು ಸಹಕಾರ ಕೊಟ್ಟು ಪಕ್ಷವನ್ನು ಮುನ್ನಡೆಸಬೇಕು. ರಾಜ್ಯಾಧ್ಯಕ್ಷರು ಒಂದಷ್ಟು ವಿಚಾರಗಳಿಗೆ ಹಸ್ತಕ್ಷೇಪ ಮಾಡ್ತಾರೆ, ಸಂಸದರ ಜೊತೆ ಆಗ್ಬೋದು, ಶಾಸಕರ ಜೊತೆ ಏನೋ ಒಂದು ಆರೋಪ ಕೇಳಿ ಬರ್ತಾ ಇತ್ತು. ಇಲ್ಲಿ ಅವೆಲ್ಲ ಆಂತರಿಕ ವಿಷಯಗಳನ್ನು ಬಹಿರಂಗವಾಗಿ ವ್ಯಕ್ತಪಡಿಸುವಂಥದ್ದು ಸರಿಯಲ್ಲ. ಅದೇನೇ ಇದ್ರೂ ಕೂಡ ನಾವು ಆಂತರಿಕವಾಗಿ ಅದನ್ನು ಬಗೆಹರಿಸ್ಕೊಳ್ತೀವಿ, ಅದು ಆಂತರಿಕವಾಗಿ ಚರ್ಚೆ ಮಾಡ್ತೇವೆ.